ದಮನ ಮಾಡುತ್ತಿರುವ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಮೇಲೆ ಮಾಡ್ದಂಗೆನೆ ಅವನ ಮೇಲೆ ಯಾಕೆ ಕೇಳಲ್ಲ? ಅವನ್ ಏನೇನು ಮಾತಾಡ್ದ ಗೊತ್ತಾ ನಿಮ್ಗೆ? ಕಾರಣಕರ್ತ ಇದ್ರಿಂದ ಮೊಳಕೆ ಹೊಡಿಸಿದ್ ಯಾರು? ಒಂದು ನಿಮಿಷ ಕೇಳಿ. ನೋಡಿ, ನಾವು ಉಜಿರೆಗೆ ನಾವಾಗೆ ಬಂದದ್ದಲ್ಲ. ನೀವು ಇಲ್ಲಿ ಸಾಕಿರ್ತಕ್ಕಂಥ ನಾಯಿ ಅವ. ನೀವು ಕಾನೂನನ್ನ ಪರಿಪಾಲನೆ ಮಾಡ್ಲಿಕ್ಕೆ ಬಿಡದೆ ಅವನನ್ನ. ನೋಡಿ, ನಾನು ಓದ್ತೇನೆ. ನೀವು ಇಲ್ಲಿ ಹೇಳಿರೋದೇನು? ಬೆಳ್ತಂಗಡಿ ತಾಲೂಕಿನಲ್ಲಿ ಮಹೇಶ್ ತಿಮ್ರೋಟಿ ಇವರಿಗೆ ಜನ ಬೆಂಬಲ ಇದೆ. ಯಾರ ಬೆಂಬಲ ಇದೆ? ನೋಡಿ, ರಾಮೋತ್ಸವ ಕಾರ್ಯಕ್ರಮಕ್ಕೆ ಪುನೀತ್ ಕೆರೆಯಲ್ಲಿ ಉಜಿರೆಗೆ ಬಂದರೆ ಉಜಿರೆಯಲ್ಲಿ ಸ್ಥಾನಿಕವಾಗಿರುವ ಸೌಜನ್ಯ ಪರ ಹೋರಾಟಗಾರ ಮಹೇಶ್ ತಿಮ್ರೋಟಿ ಹಿಂಬಾಲಕರು ಪುನೀತ್ ಕೆರೆಯನ್ನು ತಡೆಯುವ ಸಾಧ್ಯತೆ ಇದೆ. ಕಾನೂನು ಬಾಹಿರ ನನ್ನನ್ನು ಯಾಕೆ ತಡಿತಾರೆ? ಉಜಿರೆಗೆ ಬಂದ್ರೆ ಅವರು ಅವರು ಡಿಸಿ ಆದೇಶ ಏನಿದೆ ಫಸ್ಟ್ ತಿಳ್ಕೊಳ್ಳುವ. ತಡೆಯುವ ಸಾಧ್ಯತೆ ಇದೆ. ನಿಮ್ಮ ಅವರ ಸವಾಲುಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ಸಂಘರ್ಷ ಆಗುವ ಸಾಧ್ಯತೆ ಇದ್ದು ಇದರಿಂದ ಉಜಿರೆ ಗ್ರಾಮದಲ್ಲಿ ಪೂರ್ಣ ಅಶಾಂತಿ ಉಂಟಾಗುತ್ತೆ. ಉಜಿರೆಯಲ್ಲಿ ಅಶಾಂತಿ ಉಂಟಾಗ್ಲಿಕ್ಕೆ ನಾವು ಕಾರಣ ಅಲ್ಲ. ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಲ್ಲಿಸಿ ತಾಕತ್ತಿದ್ರೆ ಉಜಿರೆಗೆ ಬಾ ಅಂತ ಕರೆದಲ್ಲ. ಅವಾಗ ನೀವು ಕ್ರಮ ಜರುಗಿಸಿ ಜೈಲಿಗೆ ಹಾಕಿದ್ರೆ ನಾವ್ಯಾಕೆ ಬರ್ಬೇಕಿತ್ತು ಇಲ್ಲಿಗೆ? ಆದೇಶ ಏನು ಹೊರಡಿಸಿದ್ರೆ ಡಿಸಿ ಅವರು ಅದೇ ಆದೇಶ ತರ ಚಕ್ರವರ್ತಿ ಸೂಲಿಬೆಲೆ ಅವ್ರಿಗೂ ಬೆಂಬಲ ಇದೆ ಅಂತ ನಿಮ್ಗೆ ಗೊತ್ತಿಲ್ವಾ? ಡಿಸಿ ಗೊತ್ತಿಲ್ವಾ? ಚಕ್ರವರ್ತಿ ಸೂಲಿಬೆಲೆ ಚಪ್ಪಲಿ ಹೊಡಿತೀನಿ ಅಂತಂದಾಗ ಚಕ್ರವರ್ತಿ ಸೂಲಿಬೆಲೆಗೆ ಚಪ್ಪಲಿ ಹೊಡಿತೀನಿ ಅಂದಾಗ ಅವನಿಗೆ ನೀವು ಬೂಟು ಸಿಕ್ಸಿದ್ರೆ ಬಾಯಿಗೆ ಹಿಂಗ್ ಮಾಡಿದ್ರೆ ವಿವಾದಗಳಾಗುತ್ತೆ, ಗಲಾಟೆಗಳಾಗುತ್ತೆ ಅಂತ ಹೇಳಿದ್ರೆ ಈಗ ಅವ ಬಾಯಿ ಬಿಟ್ರೆ ಧರ್ಮಸ್ಥಳದ ವಿರುದ್ಧ ಮಂಜುನಾಥ ಸ್ವಾಮಿಯ ವಿರುದ್ಧ ಪದೇ ಪದೇ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾನೆ. ಉಜಿರೆಯ ಇಲ್ಲಿಗೆ ಬಂದ್ರೆ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲದೆ ವೀರೇಂದ್ರ ಹೆಗ್ಗಡೆ ಅವರನ್ನ ಸೂಳೆ ಮಗ ಅಂತ ಕರೆದವನಿಗೆ ಏನು ಆಕ್ಷನ್ ಇಲ್ಲ. ಚಕ್ರವರ್ತಿ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.